ನಾನು ನಮ್ಮನೆ ಕ್ಯಾಮ್ರಾಯಿಂದ ನೋಡಿದೆ. ನಿಮ್ಮ ಗಾಡಿ ನಂಬರ್ ಇದೆ. ಇರು ಒಂದು ನಿಮಿಷ ವೇಟ್. ಎಲ್ಲಿಗೆ? ಅದೆಲ್ಲಿ ತೋರ್ಸ್ ಬಂದಿ, ಕ್ಯಾಮ್ರಾದಲ್ಲಿ ತೋರ್ಸ್ ಬಂದಿ, ನೋಡ್ತೀನಿ. ಈಗಿಂದ ಬಂದು ಕೂತಿದ್ದೀನಿ. ಒಂದು ನಿಮಿಷ, ನಾನು ಕಾರಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ಬನ್ನಿ ತೋರ್ಸಿ. ಅಲ್ಲ ಎಷ್ಟು ಯಾವಾಗ ರ್ಯಾಪಿಡ್ ಮಾಡ್ಕೊಂಡು ಈಗ ಬಂದು ಕೂತಿದ್ದೀನಿ. ಬಂದ್ಬಿಟ್ಟು ಇದನ್ನ ಕಸಾಯವಾಗಿ ಎಸಕ್ ಬರ್ಲಿ. ಹಿಂಗೆ ಅಂದ್ ಎಸಿಲಿಲ್ಲ ನೀವು? ಎಷ್ಟಿದ್ರೆ ಬೇಕಾದ್ರೆ ಬಂದು ಮಾತಾಡಿ, ತಪ್ಪಿದ್ರೆ ಬೇಕಾದ್ರೆ ಒಪ್ಕೋತೀನಿ. ನಾನಿರೋದು ಕೆಂಗೇರಿಲ್ಲ, ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಕಸ ಎಸಿಲ್ಲ. ಅಲ್ಲ ನಾವು ಇರೋದೇ ಕೆಂಗೇರಿಲ್ರಿ. ನಾನೇನಕ್ಕಮ್ಮ ಬರ್ಲಿ ನಿಮ್ದಾಗ போய் ಕಸ. ನೀವು ನಮ್ಮನೆ ಬೇಕಂತ ಇಂಟೆನ್ಷನಲಿ ಎಸ್ತಿದ್ದೀರಲ್ವಾ ನಂಗೆ ಗೊತ್ತಿಲ್ಲ. ಯಾರು ಹಾಕಿದ ಇವರು ಯಾಕಪ್ಪ? ಅಣ್ಣ ನಾನು ಬಂದು ರ್ಯಾಪಿಡ್ ಹೊಡಿತಾ ಕೂತಿ ನನ್ನ ಪಡಿ. ನೀನ್ ರ್ಯಾಪಿಡ್ ಏನಾದ್ರು ಹೊಡ್ಕೋ, ಏನಾದ್ರು ಹೊಡ್ಕೋ, ಕಸ ಹಾಕ್ತಂದು ಕಾಂಪೌಂಡ್ ಮನೆ ನಾನು ಯಾವಾಗ ಬಂದೆ? ಅಲ್ಲಿ ಕಾಂಪೌಂಡು ತೋರಿಸ್ ನಡೀರಿ. ಆಯ್ತು ಆಯ್ತು ಬಾ. ಬೇಕಾದ್ರೆ ಒಪ್ಕೋತೀನಿ. ತಂದಿ ನಡ್ರಿ. ಆಯ್ತು ಅಯ್ಯೋ ಬಾ, ಏತೋ ಗಾಡಿನ. ತಪ್ಪಿದ್ರೆ ಬೇಕಾದ್ರೆ ಒಪ್ಕೊಳ್ಳೋಣ. ಅಲ್ಲ ತಪ್ಪು ಮಾಡ್ಬಿಟ್ಟು ತಪ್ಪಿದ್ರೆ ಒಪ್ಕೊಳ್ಳೋಣ ಅಂತ. ನನಗೆ ನಿಜವಾಗ್ಲೂ ಸೈಕ್ ಮಾಡ್ಬೇಡಿ. ನಾನೇ ಬಂದೆ ಇಲ್ಲ ಈ ಕಡೆಗೆ. ಸೈಕ್ ನಾನು ಬಂದೆ ಇಲ್ಲ ಕಸ ಎಸಿದಕ್ಕೆ. ನಾನು ಯಾವಾಗ ಬಂದಿ? ಯಾರಪ್ಪ ಎಸ್ತಿದ್ದು? ಹಿಂಗ್ ಅಂದ್ಬಿಟ್ಟು ಹಿಂಗ್ ಹಾಕ್ಬಿಟ್ಟು ಹೋದ್ರು ಅವರು. ಹೆಂಗ್ ಹಾಕೋದು? ಆಯ್ತು ನಮ್ಮ ತಾಯಿ ಹಿಂಗ್ ಹಾಕೋದ್ರು. ಅದು ಅವರು ಇಂಟೆನ್ಷನಲಿ ಪಾಪ ನಮ್ಮನೆ ಇಲ್ಲೂ ಎಲ್ಲ ಕಸ ಜೊತೆನೆ ಅವ್ರ ಇಲ್ಲೇ ಹಿಂಗ್ ಹಾಕ್ಬಿಟ್ಟು ಹೋಗಿದ್ದು. ರ್ಯಾಪಿಡ್ ಹೊಡ್ಕೊಂಡು ಈಗಿಂದ ಬಂದ್ಬಿಟ್ಟು ಡ್ಯೂಟಿ ಬೀಳ್ತಿಲ್ಲ ಅಂತ ನನ್ನ ಪಡಿಗೆ ನಾನು ಬಂದು ಕೂತಿದ್ದೀನಿ. ಈಗ ನೀನ್ ಕಸ ಹಾಕ್ದೋ ಇಲ್ವೋ? ಇಲ್ಲ ಅಣ್ಣ ಹಾಕಿಲ್ಲ. ಅಲ್ಲ ಬ್ರದರ್, ಇಲ್ಲೇ ತಂದು ಹಾಕ್ಬೋದಿತ್ತಲ್ಲ. ನಮ್ಮನೆ ಬೇಕಿತ್ತ ನಿಮ್ಗೆ ಯಾಕಕ್ಕೆ? ನಮ್ಮ ಅಮ್ಮನ ಸತ್ತು ಆಗ್ಲು ನಾನು ಎಲ್ಲಿಗೂ ಬಂದೇ ಇಲ್ಲ ಅಕ್ಕ. ಇಲ್ಲಿಗೂ ಹಾಕಿಲ್ಲ, ನಾನು ಎಲ್ಲಿಗೂ ಕಸನೇ ಹಾಕಕ್ ಹೋಗಲ್ಲ ಅಕ್ಕ. ನಿಮ್ಮನೆದ ಅದು ಕಸ? ಮನೇಲಿ ಕಸ ಇರಲ್ವಾ? ಅದು ಕಸ ಅದ್ ನಿಮ್ಮನೆದ? ಯಾವ ಕಸ ಹೇಳ್ತಿದ್ರ? ಆ ಮೊಟ್ಟೆ ಚಿಕನ್ ಎಲ್ಲ ಇತ್ತು ಅದ್ರೊಳಗಡೆ. ಹೌದಾ? ನಮ್ಮನೆ ನಮ್ ಮನಿ ಬೇರೆ ಬಂದು ತಿನ್ಬಿಟ್ಟು ಅದನ್ನ. ಹಣ ಬೇಕಾದ್ರೆ ನಮ್ಮ ತಾಯಣೆ ಕೇಳಿ. ಬುದ್ಧಿ ಐತೋ ಇಲ್ವೋ ನಿನ್ಗೆ? ಬುದ್ಧಿ ಐತೆ. ಮತ್ತೆ ಇದ್ರೆ ಆ ಕಾಂಪೌಂಡ್ ಒಳಗಡೆ ಹಾಕಕ್ತಿಯಾ? ಕಸ ನಾನು ಎಸ್ತಿಲ್ಲ ಅಣ್ಣ, ಕಸ ಎಸ್ತಿಲ್ಲ. ನೋಡು ನೀಟಾಗಿ ಹಣ ಬೇಕಾದ್ರೆ CCTV ಅಂದ್ರು ನನ್ನ ಮೇಲೆ ಆಣೆ ಮಾಡು, ಅವಳ ಮೇಲೆ ಆಣೆ ಮಾಡು. ಯಾಕೆ ಬೇಡ? ಯಾರ ಮೇಲೆ ಆಣೆ ಬೇಡ ಅಣ್ಣ. ತಪ್ಪಿದ್ರೆ ಬೇಕಾದ್ರೆ ನೀವು ಬೈದ್ರೆ ಬೇಕಾದ್ರೆ ಬೈಸ್ಕೊಬಿಡ್ತೀನಿ. ನೀವೇನಾದ್ರು ಏನು ಬೈಸ್ಕೊತೀಯ ತಪ್ಪು ಮಾಡಿಲ್ಲ ಅಂತಂದ್ರೆ? ನಾನು ಎಸ್ತಿಲ್ವಲ್ಲ, ಬೈಸ್ಕೊಳಲ್ಲ. ಅದಕ್ಕೆ ಹೇಳ್ತಿಲ್ಲ. ಎಷ್ಟಿದೆ ಅಂತ ಅವಳು ಹೇಳ್ತಾ ಇಲ್ವಾ? ಎಷ್ಟ್ಬಿಟ್ಟು ಬೇಕಾದ್ರೆ ಗಾಡಿ ನಂಬರ್ ತೋರಿಸ್ತಾನ್ರ ಅಕ್ಕ. ನಾನು ಕ್ಯಾಮ್ರಾದಲ್ಲಿ ನೋಡ್ದೆ. ಈಗಲೂ ಬೇಕಾದ್ರೆ ಅದಕ್ಕೆ ನಿಮ್ಮನ್ನ ಫಾಲೋ ಮಾಡ್ಕೊಂಡೆ ಬಂದೆ. ಹಿಂಗ್ ಬಂದ್ರೆ ನಾವು ಹಂಗೋಗಿ ಹಿಂಗ್ ಬಂದ್ಬಿಟ್ಟೆ ನಾನು. ಕ್ಯಾಮ್ರಾ ಫೋಟೋಸ್ ಇರುತ್ತೆ ತಾನೇ? ಈಗಲೂ ಇರುತ್ತೆ. ಇದೆ. ತೋರಿಸ್ತಾರೆ. ಇವಾಗ ನಿಮ್ಗೆ ರ್ಯಾಪಿಡ್ ಡ್ಯೂಟಿ ಯಾವ್ದು ಬಿದ್ದಿಲ್ವಾ? ಕ್ಯಾಮ್ರಾ ಫೋಟೇಜ್ ತೋರಿಸ್ತಾರೆ. ನಾನು ನಿಜವಾಗ್ಲೂ ಎಷ್ಟು ಕ್ಯಾಮ್ರಾ ಫೋಟೇಜ್ ತಿರ್ಗಾ ಮನೆಗೆ ಹೋಗ್ಬೇಕಾನೆ ಈ ಕಸ ಎಸ್ತಿರೋ ವಿಷಯಕ್ಕೆ. ಮತ್ತೆ ತೋರ್ಸದ್ ಬೇಡ್ವಾ ಅವರಿಗೆ ಕ್ಯಾಮ್ರಾನ? ನಡಿರಕ್ಕ ತೋರಿಸಿ. ನಮ್ಮ ತಾಯಣ್ಣ ಹೇಳ್ತೀನಿ ಅಣ್ಣ. ನಾನು ನಿಜವಾಗ್ಲೂ ನಾನು ಕಸ ಮೇಲೆ ಆಣೆ ಮಾಡು. ನಿಮ್ಮ ಮೇಲೆ ನನ್ನ ಮೇಲೆ ಆಣೆ. ಅವಳ ಮೇಲೆ ಆಣೆ ಮಾಡು. ನಿಮ್ಮ ಮೇಲೆ ಆಣೆಗ್ಲಕ್ಕ ನಮ್ಮ ತಾಯಣ್ಣ. ನಾನು ಹಾಕೋದು ಇನ್ನೊಂದು ಆಣೆ ಮಾಡಿ. ಅಣ್ಣ ನಿಮ್ಮ ಮೇಲೆ ಆಣೆಗ್ಲು ಅಣ್ಣ, ನನ್ನ ಮೇಲೆ ಆಣೆಗ್ಲು ನನ್ನ ಕಸ ಎಲ್ಗೂ ಎಸ್ತಿಲ್ಲ ಅಣ್ಣ. ಹೌದಾ? ನಮ್ಲ ಇದನಾ? ನನ್ನ ಮೇಲೆ ಆಣೆನು. ಕ್ಯಾಮ್ರಾ ಇಟ್ಬಿಟ್ಟು ಸಿರಿ ಕನ್ನಡದವರು ಕುರಿ ಮಾಡ್ತಾವ್ರೆ. ಕುರಿಗಳು ಸಣ್ಣ ಕುರಿಗಳು ಅಂತ ಯಾರಣ್ಣ ನೀವು ಸೈಕ್ ಮಾಡ್ತೀರಾ? ನನ್ನ ಪಡಿಗೆ ನಾನು ಬಂದ್ಬಿಟ್ಟು ಇಲ್ಲಿ ಕೂತಿದ್ದೀನಿ, ನೀವು ಈ ರೇಜಿಗೆ ಸೈಕ್ ಮಾಡ್ತೀರ ಅಣ್ಣ. ದಯವಿಟ್ಟು ಕ್ಷಮಿಸಿದ್ದು ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದವರಿಂದ ಒಂದು ಪ್ರೀತಿಯ ಕಾಣಿಕೆ. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಒಂದು ಕಾಣಿಕೆ, ಇದನ್ನು ಸ್ವೀಕರಿಸಬೇಕು. ಸೊ ಏನಂದ್ರೆ ಕಸ ಎಲ್ಲಂದ್ರಲ್ಲಿ ಬಿಸಾಕ್ತಾರೆ, ಕರೆಕ್ಟ್ ಅಲ್ವಾ? ಕಸ ತುಳಿಯೋದ್ರಿಂದ ಮಕ್ಕಳು ಆಡಕ್ಕೆ ಹೋಗ್ತಾರೆ, ಇನ್ಫೆಕ್ಷನ್ ಆಗುತ್ತೆ. ಇಂಜೆಕ್ಷನ್ ಟ್ಯೂಬ್ಗಳೇ ಇರ್ಬೋದು, ಇಲ್ಲ ಮನೆ ಒಳಗಡೆ ಏನೋ ಉಪಯೋಗಿಸೋರಂಥ ವಸ್ತುಗಳೇ ಆಗಿರ್ಬೋದು, ಔಷಧಿ ಬಾಟ್ಲು ಏನೋ ಆಗಿರ್ಬೋದು. ಅದಕ್ಕೆ ಕಸ ಎಲ್ಲಿ ಹಾಕಬೇಕು ಅಲ್ಲಿ ಹಾಕಬೇಕು, ಕರೆಕ್ಟ್ ಅಲ್ವಾ? ಎಲ್ಲೋ ಕಸದ ಗಾಡಿ ಬರುತ್ತೆ ಬೆಳಿಗ್ಗೆ ಹೊತ್ತು, ಅಲ್ಲಿ ಹಾಕಬೇಕು. ಯಾಕಂದರೆ ಸ್ವಚ್ಛ ಭಾರತ್ ಅಂತ ಹೇಳ್ತಾರೆ. ಕರ್ನಾಟಕನೂ ಸ್ವಚ್ಛ ಇಟ್ಕೋಬೇಕು. ಭಾರತ ಅಂದಮೇಲೆ ಕರ್ನಾಟಕ ಇರೋದು ಭಾರತದೊಳಗೆ ಅಲ್ವಾ? ಹೀಗಾಗಿ ಅವ್ರವ್ರ ಸ್ಟೇಟ್ಗಳನ್ನ ಅವ್ರವ್ರು ಚೆನ್ನಾಗಿ ಇಟ್ಕೋಬೇಕು. ಈಗ ನಾವು ನಮ್ಮ ಬೆಂಗಳೂರಿನಲ್ಲಿ ಇದೀವಿ ಅಂದಮೇಲೆ ನಮ್ಮ ಬೆಂಗಳೂರು ನಾವು ನೀಟ್ಗೆ ಇಟ್ಕೋಬೇಕು, ಕರೆಕ್ಟ್ ಅಲ್ವಾ? ಹಾಗೆ ಉತ್ತರ ಕರ್ನಾಟಕದೊಳಗೆ ಉತ್ತರ ಕರ್ನಾಟಕ, ಧಾರವಾಡ, ಹುಬ್ಳಿ, ಮಂಡ್ಯ, ಮೈಸೂರು, ಒಟ್ಟು ಎಲ್ಲ ಕಡೆ ಎಲ್ಲ ನೀಟಾಗಿ ನಾವು ಇಟ್ಕೊಂಡ್ರೆ ನಮ್ಮ ಕರ್ನಾಟಕ ಶುದ್ಧವಾಗಿರುತ್ತೆ, ಕರೆಕ್ಟ್ ಅಲ್ವಾ? ಅಷ್ಟೇ. ಓಕೆ, ಧನ್ಯವಾದ.